ಅವರಿಬ್ರು ಖತರ್ನಾಕ್ ಕಳ್ಳರು. ಹಗಲು ಹೊತ್ತಲ್ಲೇ ಮೊಬೈಲ್ ರಾಬರಿಗೆ ಇಳ್ಕೊಂಡಿದ್ರು. ಅಂದುಕೊಂಡಂತೆ ಮೊಬೈಲ್ ಎಗರಿಸಿದವರಿಗೆ ಎದುರಿಗಿದ್ದವ ಶಾಕ್ ಕೊಟ್ಟಿದ್ದ. ಎಲ್ಲಿ ಜನರ ಕೈಯಲ್ಲಿ ತಗ್ಲಾಕೊಳ್ತೀವೋ ಅಂತ ಓಡ್ತಿದ್ದವರಿಗೆ ವಿಧಿ ಸಾವಿನ ಹೊಡೆತ ಕೊಟ್ಟಿದೆ. ಜಸ್ಟ್ ಒಂದೇ ಒಂದು ನಿಮಿಷ ಕಣ್ಣು ಮಿಟುಕಿಸೋದ್ರೊಳಗೆ ಮೊಬೈಲ್ ಎಗರಿಸಿಯಾಗಿತ್ತು. ಏನಾಗ್ತಿದೆ ಅನ್ನೋದ್ರೊಳಗೆ ಬೈಕ್ ಏರಿ ಬೇರೆ ಕಿತ್ತಿದ್ರು. ಇನ್ನೇನು ಮೊಬೈಲ್ ಕತೆ ಮುಗಿತು ಅನ್ನೋ ಹೊತ್ತಲ್ಲೇ ಹಂಗಾಮವೊಂದು ನಡೆದಿತ್ತು. ಮೊಬೈಲ್ ಕಿತ್ತುಕೊಂಡು ಹೋಗ್ತಾ ಇದ್ದವರ ಮುಂದೆಗೆ ಬರ್ತಾ ಇದ್ದ ವ್ಯಕ್ತಿ ಥಟ್ ಅಂತ ತಲೆ ಓಡಿಸಿದ. ಕಳ್ರು ಅಂತಿದ್ದಂತೆ ಬೈಕ್ ಏರಿ ಬರ್ತಿದ್ದವರನ್ನ ರಸ್ತೆ ಮಧ್ಯೆಗೆ ಪಲ್ಟಿ ಹೊಡೆಸಿದ್ದಾನೆ. ಆದರೆ ಕಳ್ಳರು ಮಾತ್ರ ಕೈಗೆ ಸಿಕ್ಕಿರಲಿಲ್ಲ. ಕೂದಲೆಳೆ ಅಂತರದಲ್ಲಿ ಎಸ್ಕೇಪ್ ಆಗಿದ್ರು. ಅಯ್ಯೋ ಮಿಸ್ ಆದ್ರಲ್ಲ ಅಂದ್ಕೊಳ್ಳೋ ಹೊತ್ತಲ್ಲೇ ವಿಧಿ ಅಟ್ಟಹಾಸ ಮೆರೆದಿದೆ. ಜನರ ಕೈಯಿಂದ ಬಚಾವಾಗಿ ಹೋದವ ಯಮನ ಕೈಯಿಂದ ತಪ್ಪಿಸಿಕೊಳ್ಳೋದ್ರಲ್ಲಿ ಸೋತಿದ್ದಾನೆ. ಮೊಬೈಲ್ ಕದಿಯೋಕೆ ಬಂದವರಿಗೆ ಸಾವಿನ ಶಾಕ್. ಜನರ ಕೈಯಿಂದ ಮಿಸ್ ಆದ್ರೂ ಸಾವಿನ ಬಲೆಗೆ ಬಿದ್ರು. ವಿಧಿಯಾಟ ಅನ್ನೋದು ಇದಕ್ಕೆ ನೋಡಿ. ಯಾರ ಕೈಯಿಂದ ಬೇಕಾದರೂ ತಪ್ಪಿಸಿಕೊಳ್ಳಬಹುದು, ಆದರೆ ವಿಧಿಯ ಸಂಚಿಂದ ತಪ್ಪಿಸಿಕೊಳ್ಳೋದಕ್ಕಾಗಲ್ಲ. ಈ ದೃಶ್ಯ ನೋಡ್ತಿದ್ರೆ ನಿಜಕ್ಕೂ ಭಯ ಆಗ್ತದೆ. ಹಾಡ ಹಗಲಲ್ಲೇ 10 ಜನರ ಮಧ್ಯೆಗೆ ಹೇಗೆ ಕೈಚಳಕ ತೋರಿಸ್ತಾರೆ ನೋಡಿ. ಜನರ ಭಯವಿಲ್ಲ, ಸಿಕ್ಕಾಕೊಂಡ್ರೆ ಏನಾಗುತ್ತೆ ಅನ್ನೋ ಅಂಜಿಕೆ ಇಲ್ಲ. ಜೂನ್ 15ನೇ ತಾರೀಖು ಸಂಜೆ 5 ಗಂಟೆ ಸಮಯ. ಕಬ್ಬನ್ಪೇಟೆಯ 14ನೇ ಕ್ರಾಸ್ ರಸ್ತೆಯಲ್ಲಿ ವಕೀಲರೊಬ್ಬರು ಫೋನ್ನಲ್ಲಿ ಮಾತಾಡ್ತಾ ಬರ್ತಿದ್ರು. ಈ ವೇಳೆ ಬೈಕ್ನಲ್ಲಿ ಬಂದ ಅರ್ಬಾಜ್ ಹಾಗೂ ಜುನೈದ್ ಕ್ಷಣ ಮಾತ್ರದಲ್ಲಿ ಮೊಬೈಲ್ ಎಗರಿಸಿದ್ರು. ಇನ್ನೇನು ಮೊಬೈಲ್ ಹೋಯ್ತು ಅಂತ ಕೂಗಾಡೋದಕ್ಕೆ ಶುರು ಮಾಡ್ತಾ ಇದ್ದಂತೆ ಎದುರಿಗೆ ಬರ್ತಾ ಇದ್ದ ವ್ಯಕ್ತಿ ಸಮಯ ಪ್ರಜ್ಞೆ ತೋರಿಸಿದ್ದಾನೆ. ತಲೆ ಮೇಲೆ ಹೊತ್ಕೊಂಡಿದ್ದ 60 ಕೆಜಿಯ ಮೂಟೆಯನ್ನ ಬೈಕ್ ಮೇಲೆ ಎಸೆದಿದ್ದಾನೆ. ಹೀಗಾಗಿ ಕಂಟ್ರೋಲ್ ತಪ್ಪಿ ಕೆಳಗೆ ಬೀಳ್ತಾ ಇದ್ದಂತೆ ಮೊಬೈಲ್ ಅಲ್ಲೇ ಬಿದ್ದಿತ್ತು. ಆದರೆ ಖದೀಮರು ಮಾತ್ರ ಮಚ್ಚು ಲಾಂಗ್ ತೋರಿಸಿ ಎಸ್ಕೇಪ್ ಆಗಿದ್ರು. ಹಿಡ್ಕೊ ಅಂತ ಹೇಳಿದಾಗ ಆವಾಗ ಒಬ್ಬ ಕೂಲಿಯನ್ನು ಮೂಟೆ ಎತ್ಕೊಂಡೇನೋ ಬರ್ತಾ ಇದ್ದ. ಎತ್ಕೊಂಡಾಗ ಅವಾಗ ಬರೋವಾಗ ಗಾಡಿ ಮೇಲೆ ಹಾಕಿದ್ದಕ್ಕೆ ಅವ್ನು ಶೇ ಹಾಕೊಂಡ. ಮೊಬೈಲ್ ಎತ್ಕೊಂಡು ಹೋಗ್ತಾ ಇದ್ದ. ಗಾಡಿ ಮೇಲೆ ಮೂಟೆ ಹಾಕಿದ್ದಕ್ಕೆ ಅವ್ನು ಶೇ ಹಾಕೊಂಡ್ಮೇಲೆ ಅವನು ಹಿಡ್ಕೊಳಕ್ಕೆ ಒಂದು ಅವಕಾಶ ಆಯಿತು. ಅವ್ರಿಗೂ ಮೊಬೈಲ್ ಸಿಕ್ತು. ಈ ಥರ ಪ್ರಾಬ್ಲಮ್ಗಳು ಆಗ್ತಾ ಇದೆ. ಸ್ವಲ್ಪ ನಿಗಾ ಮಾಡಿ ಎಲ್ಲ ಕಡೆ ಸ್ವಲ್ಪ ಚೆಕ್ ಮಾಡಿದ್ರೆ ಒಳ್ಳೆಯದು. ಮೊಬೈಲ್ ಕದ್ದು ಓಡ್ತಾ ಇದ್ದವನ ಹೃದಯ ಛಿದ್ರ. ಬೈಕ್ ನೆಲಕ್ಕೆ ಬೀಳ್ತಾ ಇದ್ದಂತೆ ಬೈಕನ್ನ ಅಲ್ಲೇ ಬಿಟ್ಟು ಓಡೋದಕ್ಕೆ ಶುರು ಮಾಡಿದ್ರು. ಜನರಿಗೆ ಮಚ್ಚು ತೋರಿಸಿದ್ರಿಂದ ಯಾರೂ ಹಿಡಿಯೋದಕ್ಕೆ ಹೋಗಿರಲಿಲ್ಲ. ಆದರೆ ಭಯದಲ್ಲಿ ಒಂದಿಷ್ಟು ದೂರ ಓಡಿದ್ದ ಜುನೈದ್ಗೆ ಫುಲ್ ಸುಸ್ತಾಗಿದೆ. ಹೀಗಾಗಿ ದಾರಿ ಮಧ್ಯೆಯೇ ಫುಟ್ಪಾತ್ ಮೇಲೆ ಕುಳಿತಿದ್ದಾನೆ. ಈತನಿಗೆ ಮೊದಲೇ ಹೃದಯ ಸಂಬಂಧಿ ಕಾಯಿಲೆ ಇತ್ತಂತೆ. ಹೀಗಾಗಿ ಕೂತಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಜೀವ ಬಿಟ್ಟಿದ್ದಾನೆ. ಮಾರ್ಕೆಟ್ಗೆ ಹೋಗಿದ್ವಿ ಪರ್ಚೇಸಿಂದ ಬಂದಾಗ ಅಲ್ಲಿ ಒಬ್ಬ ಹುಡುಗ ಏನೇನೋ ಇದು ಮಾಡ್ತಾ ಇದ್ದ. ಸರಿ ಪಬ್ಲಿಕ್ ಕರ್ಕೊಂಬಂದು ಕೂರಿಸಿದ್ರು. ಒಂದು 5 ನಿಮಿಷ ಆದಮೇಲೆ ಅವ್ನು ತೀರೋದ ಅಷ್ಟೇ ಸರ್. ಪೊಲೀಸವ್ರು ಬಂದಿದ್ರು. ಎಲ್ಲ ಸ್ಟೇಟ್ಮೆಂಟ್ ಮಾಡ್ಕೊಂಡ್ರೆ ಒಟ್ನಲ್ಲಿ ಕಂಡೋರ ಮೊಬೈಲ್ಗೆ ಕೈ ಹಾಕಿದವ ಘೋರಾತಿ ಘೋರವಾಗಿ ಪ್ರಾಣ ಬಿಟ್ಟಿದ್ದಾನೆ. ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡಿರೋ ಹಲಸೂರು ಗೇಟ್ ಪೊಲೀಸರು ಮತ್ತೋರ್ವ ಆರೋಪಿಯನ್ನ ಬಂಧಿಸಿ ತನಿಖೆ ನಡೆಸುತ್ತಿದ್ದಾರೆ. ಗಂಗಾಧರ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.